ಹೋರಾಟ ಎಲ್ಲಿಯವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟಕ್ಕೆ ಸರ್ಕಾರ ಒಂದೇ ಸರ್ಕಾರ ಸರ್ಕಾರ ಒಂದೇ ಸರ್ಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ವತಿಯಿಂದ ನಟರಾಜ್ ಗೋಮಚಂದ್ರ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳು ಬಂದು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇವತ್ತಿನ ದಿನ ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ಎಷ್ಟು ಹೆಚ್ಚಿದೆ ಅಂತಂದರೆ ಎಷ್ಟು ಸಾವುಗಳಾಗ್ತಾ ಇದೆ, ಹೆಚ್ಚು ನೋವುಗಳಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಪ್ರತಿದಿನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ನಿನ್ನೆ ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ, ಒಂದು 10 ವರ್ಷದ ಮಗು ನನ್ನ ಕಿಡ್ನಿ ಮಾರೋದಕ್ಕೆ ನನಗೆ ಅವಕಾಶ ಕೊಡಿ, ನಮ್ಮ ಅಪ್ಪ ಅಮ್ಮನ ಸಾಲ ತೀರಿಸ್ತೀನಿ ಅಂತ ಹೇಳುವಂಥ ಒಂದು ದಯನೀಯ ಸ್ಥಿತಿಗೆ ಇವತ್ತಿನ ದಿನ ನಮ್ಮ ಸಮಾಜ ಬಂದು ನಿಂತಿದೆ. ನೂರಾರು ವಿದ್ಯಾರ್ಥಿಗಳನ್ನು ವಿದ್ಯೆ ಕೊಟ್ಟು ರೂಪಿಸುವಂಥ ಒಂದು ಶಿಕ್ಷಕಿ ಮನಸ್ಥೈರ್ಯ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ ಅಂತಂದರೆ ಮೈಕ್ರೋ ಫೈನಾನ್ಸ್ನವರು ಎಷ್ಟು ಕಿರುಕುಳ ಕೊಟ್ಟಿರಬೇಕು ಅವ್ರಿಗೆ ಅನ್ನೋದು ಇದರಲ್ಲೇ ಒಂದು ಗೊತ್ತಾಗುತ್ತೆ. ಸುಮಾರು ಗೊತ್ತಾಗಿ ನೀವು ಮಾಧ್ಯಮಗಳಲ್ಲಿ ಬರ್ತಿರುವಂಥವು ಕೆಲವು ಗೊತ್ತಿಲ್ಲದೆ ಇರೋವಂಥ ಎಷ್ಟು ಸಾವು ನೋವುಗಳಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಇದು ನಿನ್ನೆ ಏನು ಅವರು ಒಂದು ಸಭೆ ಕರೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದೀವಿ ಅಂತ ಹೇಳಿದರೆ ಅದು ಕಣ್ಣುವರಿಸುವ ತಂತ್ರ ಮಾತ್ರ ಆಗದೇ ಇರಲಿ. ಈ ಮುಖಾಂತರ ಒಂದು ಕಾನೂನನ್ನು ರೂಪಿಸಿ ತಾವು ಈ ಕೂಡಲೇ ಎಲ್ಲ ಲೈಸೆನ್ಸ್ಗಳನ್ನ ರದ್ದು ಮಾಡಬೇಕು. ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ 2 ಲಕ್ಷಕ್ಕೆ ಮೀರಿ ಯಾರು ಸಾಲ ಕೊಡಬಾರ್ದು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಅಂತೇಳಿ ಈಗಾಗಲೇ RBIನ ಗೈಡ್ಲೈನ್ಸ್ ಇದೆ. ಅದನ್ನು ಗಾಳಿಗೆ ತೂರಿ ಏನು ಇವತ್ತಿನ ದಿನ ಆಟಾಟೋಪ ಮೆರೀತಾ ಇದ್ದಾರೆ. ಪ್ರತಿಯೊಂದು ಮೈಕ್ರೋ ಫೈನಾನ್ಸ್ ಕಂಪ್ನಿಗೂ ಬೀಗ ಹಾಕಬೇಕು ಅಂತೇಳಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ವತಿಯಿಂದ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬಾಣಂತಿಯರ ಸಾವು ಏನಾಗ್ತಾ ಇದೆ, ನವಜಾತ ಶಿಶುಗಳ ಸಾವು, ಇದು ಕಳಪೆ ಔಷಧಗಳಿಂದ ಆಗ್ತಾ ಇರೋದು. ಪಶ್ಚಿಮ ಬಂಗಾಳದಿಂದ ಯಾವುದೋ ಒಂದು ಕಂಪನಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ಒಂದು ದ್ರಾವಣದಿಂದ ಆಗಿರೋದು ಅಂಥೇಳಿ FSL ವರದಿ ಕೂಡ ಬಂದಿದೆ. FSL ವರದಿ ಬಂದ ನಂತರ ಏನು ಕ್ರಮವನ್ನು ತಗೊಂಡಿದ್ದಾರೆ ಅನ್ನೋದು ಈಗ ಸರ್ಕಾರದ ನಮ್ಮ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಹೇಳಬೇಕಾಗಿದೆ. ಇದಲ್ಲದೇ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸುಸಜ್ಜಿತವಾದಂತಹ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸುಸಜ್ಜಿತವಾಗಿರುವಂತಹ ಯಂತ್ರೋಪಕರಣಗಳನ್ನು ಕೊಡಬೇಕು. ಯಾವುದೇ ಕಠಿಣವಾದಂತಹ ಒಂದು ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಎಲ್ಲ ಒಂದು ಹೋಗುವಂಥ ನಾಗರಿಕರಿಗೆ ಅಲ್ಲಿ ಚಿಕಿತ್ಸೆ ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಕರ್ನಾಟಕ ಸರ್ಕಾರ ಅಂತೇಳಿ ಈ ಮೂಲಕ ಆಗ್ರಹಿಸ್ತೇವೆ ಅಂತೇಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ.